ಮಂತ್ರಾಲಯದಿಂದ 20 ಕಿಲೋಮೀಟರ್ಗಳ ಅಂತರದಲ್ಲಿದೆ ಪಂಚಮುಖಿ ಆಂಜನೇಯನ ದೇವಸ್ಥಾನ. ರಾಯರ ದರ್ಶನಕ್ಕೆ ಬಂದವರು ತಪ್ಪದೆ ಈ ಪಂಚಮುಖಿ ದೇವಸ್ಥಾನಕ್ಕೆ ಬಂದು ಹೋಗುತ್ತಾರೆ. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಜೀವಂತ ಸಮಾಧಿ ಆಗುವ ಮುಂಚೆ ಈ ಒಂದು ಸ್ಥಳದಲ್ಲಿ 12 ವರ್ಷಗಳ ಕಾಲ ಹನುಮನಿಗಾಗಿ ತಪಸ್ಸನ್ನ ಮಾಡಿದರು. ಇವರ ತಪಸ್ಸಿಗೆ ಮೆಚ್ಚಿದ ಆಂಜನೇಯನು ಗರುಡ, ವರಾಹ, ಹಯಗ್ರೀವ, ನರಸಿಂಹ ಮತ್ತು ಹನುಮನ ಅವತಾರಗಳಲ್ಲಿ ಪ್ರತ್ಯಕ್ಷನಾಗಿ ರಾಯರಿಗೆ ದರ್ಶನವನ್ನ ನೀಡಿದನು. ಇಲ್ಲಿನ ಪ್ರಮುಖ ದೇವಸ್ಥಾನದ ಗರ್ಭಗುಡಿಯಲ್ಲಿ ಹನುಮನ ಸ್ವಯಂಭೂ ವಿಗ್ರಹವೂ ಇದೆ. ಇದು ಬೃಹತ್ ಬಂಡೆಯ ಮೇಲೆ ಸ್ವತಃ ಹನುಮನೇ ಅವತರಿಸಿದ್ದಾಗಿದೆ. ಹಾಗೆ ಇದು ಆಂಧ್ರ ಪ್ರದೇಶದ ರಾಯಚೂರು ಜಿಲ್ಲೆಯ ಗಾನದಾಳ ಗ್ರಾಮದಲ್ಲಿ ಈ ಒಂದು ಪಂಚಮುಖಿ ದೇವಸ್ಥಾನ ಇದೆ. ಹಾಗೆ ಈ ದೇವಸ್ಥಾನದಲ್ಲಿ ಬೃಹತ್ ಬಂಡೆಗಳು ಹಾಗೂ ಕಲ್ಲುಗಳನ್ನು ನಾವು ಕಾಣಬಹುದು. ಹಾಗೆ ಪಂಚಮುಖಿ ದೇವಸ್ಥಾನದ ಪಕ್ಕದಲ್ಲಿ ನೈಸರ್ಗಿಕವಾಗಿ ರೂಪುಗೊಂಡ ಹಾಸಿಗೆ ಮತ್ತು ದಿಂಬುಗಳಂತೆ ಕಾಣುವ ಬೃಹತ್ ಕಲ್ಲುಗಳು ಇವೆ. ಆಂಜನೇಯನು ಇಲ್ಲಿ ತಂಗಿದ್ದಾಗ ಇವುಗಳನ್ನು ಬಳಸುತ್ತಿದ್ದ ಎಂಬ ನಂಬಿಕೆ ಭಕ್ತರಲ್ಲಿ ಇದೆ. ಹಾಗೆ ಅದರ ಪಕ್ಕದಲ್ಲಿ ಪುಷ್ಪಕ ವಿಮಾನದಂತೆ ಕಾಣುವ ಬಂಡೆಗಳು ಸಹಿತ ಇವೆ. ಇವು ನೈಸರ್ಗಿಕವಾಗಿಯೇ ರೂಪುಗೊಂಡಿವೆ. ಪಂಚಮುಖಿ ಆಂಜನೇಯ ದೇವಸ್ಥಾನದಿಂದ 500 ಮೀಟರ್ಗಳಲ್ಲಿ ಎರಕಲಾಂಬ ದೇವಿ ದೇವಸ್ಥಾನವೂ ಇದೆ. ಇಲ್ಲಿಗೆ ಬಂದು ಈ ದೇವಿಯ ದರ್ಶನವನ್ನು ಪಡೆದರೆ ಮಾತ್ರ ಈ ಯಾತ್ರೆಯು ಪೂರ್ಣಗೊಳ್ಳುತ್ತದೆ ಎಂದು ಭಕ್ತರಲ್ಲಿ ನಂಬಿಕೆ ಇದೆ.